ಜಿಮ್ ಇಲ್ದಂಗೆ ನಿನ್ಗೆ ಸೊಪ್ಪು ಡ್ಯಾಡಿ ಒಗ್ದಲ್ಲಿ ಕಳೆ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಓಂ ಅದನ್ನ ಪ್ರಾಣಿ ಇದನ್ನ ತಿನ್ನೋದು ನೋಡಿದೀರಾ? ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್. ನೀವೆಂತ ಕೇಳಿ ಅಂದ್ರೆ ಯಾಕ ಇದನ್ನ ತಿಂತಾ ಇದ್ವಿ, ಓಕೆನಾ? ಚೆನ್ನಾಗಿರೋದು ಹಣ್ಣು ಕೊಡೋ ಇದು ಇದನ್ನ ಓಕೆನಾ? ಇದ್ರೊಳಗಡೆ ಬಿಡಿಸಿದ್ರೆ ಅದೇ ಈ ತರ ಹುಣಸೆಕಾಯಿ ಈ ತರದ್ದು ಹಣ್ಣಾಗಿರೋದು ಕೊಡೋ ಈ ತರದ್ದು ಅಂದ್ರೆ ಅಡಿಯಲ್ಲಿ ಕವರಲ್ಲಿ ಔಸ್ ಇಟ್ಕೊಂಡು ಇಲ್ಲ ಇಲ್ಲ ಅಂತೀಯಲ್ಲ, ಅದು ಕಸರೇನೆ ಇದೆ. ಏನಿದು ಇದು ಏನೋ ಇದಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಇದು. ತಿನ್ನಪ್ಪ ಇದನ್ನ ತಿನ್ನೋದು, ಅದನ್ನ ಪ್ರಾಣಿ ಇದನ್ನ ತಿನ್ನೋದು ನೋಡಿದೀರಾ? ಸರಿ ತಗೋ ಬಂಗಾರಿ. ಎಲ್ಲ ತಿಂತಾರ ನಮ್ ಜೊತೆ ಸೇರ್ಕೊಂಡು. ಇದು ಹುಣಸೆ ಹುಣಸೆ ಕಾಯ, ಅದು ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ್ದು ಅಂದ್ರೆ ಕಸರೇನಾ? ಹೇಳು, ಏನು ಹೇಳ್ತಿದ್ಯಾ? ಸೂರಪ್ಪ ಅದು ಏನಂದ್ರೆ ಸಿಹಿ ಹುಣಸೆಕಾಯಿ ಎಲ್ಲ ಸ್ವಲ್ಪ ಎಷ್ಟೊಂದು ತಂದೆ ನಾನು, 100 ಗ್ರಾಮ್ ತಂದೆ, ಎಲ್ಲ 1/4 kg ತಂದೆ. ಅದು ಫುಲ್ ಕಹಿ ಕಹಿ ಇದೆ. ಇದು ನಾವು ಲಾಸ್ಟ್ ಟೈಮ್ ತಗೊಂಡಾಗ ಅಂಗಡಿ ಇದನ್ನ ಮಾರೋರು ಅಮ್ಮಂಗೆ ಹೇಳಿದ್ದು. ಓಕೆ, ಅಮ್ಮ ತಂದಿ ಸಕ್ಕದಾಯ್ತಪ್ಪ ಅವತ್ತು. ಇದೇನೋ ಚೂರು ಚೆನ್ನಾಗಿಲ್ಲ ಇದು. ಸರಿ ಆಯ್ತು, ಇನ್ನು ಇವಾಗಿಂದ ಸ್ಟಾರ್ಟ್ ಆಗಿದೆ ವ್ಲಾಗು. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡೋಣ. ದೋಸೆ 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 ಮೇಡ್ ಬೈ ರಮೇಶ್. ಟಿಫನ್ ಮಾಡ್ತೀನಿ, ತಿನ್ನೋ ದೋಸೆನ ಮಾಡ್ಕೊಡ್ತೀನಿ. ದೋಸೆಗೆ ಅದು ದೋಸೆಗೆ ಚಟ್ನಿ, ಇಲ್ಲಿ ಸಾಂಬಾರು ಬೇಡ ನನಗೆ, ನಂಗೆ ಚಟ್ನಿ ಬೇಕು. ಮಾಡ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಇವತ್ತು ಸ್ಯಾಟರ್ಡೆ ಪೂಜೆ ಹೆಂಗೆ ನಡೆದಿದೆ ನೋಡೋಣ ಬನ್ನಿ. ಓಂ ಓಂ. ಸೊ ನೋಡಿ, ಈ ಥರ ನಡೆದಿದೆ. ಸೊ ಈಗ ಅರ್ಜುನ್ ಏನು ಮಾಡ್ತಾನೆ ನೋಡೋಣ ಬನ್ನಿ. ಮನಿ ಬನ್ನಿ. ಏನು ಮಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು? ಏನು ಮಗನೇ ಅಲ್ಲಿ ಏನು ಮಾಡ್ತಿದೀಯಪ್ಪ? ನೋಡಿ, ಎಷ್ಟೊಂದು ದಿನ ಆಗಿತ್ತು ಉಗುರು ಕಟ್ ಮಾಡಿ, ಇವತ್ತು ಉಗುರು ಕಟ್ ಮಾಡಿ ಮಾಡು 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 ಅಂತ ಬೈದ ಮೇಲೆ ಇವಾಗ ಕಟ್ ಮಾಡ್ತಾವನೆ. ಓಹ್, ನನಗೆ ಅವ್ರು ಇವ್ರು ಬೈದ್ರೆ ನಾನು ಕೇಳಲ್ಲ. ನನಗೆ ಅನ್ಸಿದ್ರೆ ಅವರು ಇವರ ನಾನು ಅಲ್ಲ, ಯಾರು ಅವರು ಇವರ ನಾನು ಅವ್ರು ಇವ್ರು ಅಂದ್ರೆ ಯಾರು ಹೇಳಿದ್ರೆ ನಾನು ಕೇಳಲ್ಲ. ನೀನು ಅದಲ್ಲ ನೀನು ಹೇಳಿದ್ದು, ಅವರು ಇವರು ಅಂತ ಹೇಳ್ದೆ ನೀನು. ಹೇಳ, ಉತ್ತರ ಕೊಡು. ಸರಿ ಸರಿ. ಓಯ್ ಇಲ್ಲೋಡ್ ಮಗನೇ. ಓ, ಇವನು ವಿಡಿಯೋ ಏನೋ, ಇವನು ದೊಡ್ಡ, ಇವನು ಸೆಲೆಬ್ರಿಟಿ ಇವನು. ನೋಡ ಮುಚ್ಕೊಂಡು ಇಲ್ಲಿ ನೋಡಿ. ಸರಿ, ಏನು ಮಗನೇ? ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಇದಕ್ಕೆ ನಾನು ಕಟ್ ಮಾಡಲ್ಲ. ಸರ್ ನೈಟು ನಮ್ಮ ಕಾರ್ ಇಷ್ಟು ಗಲೀಜಾಗ್ಬಿಟ್ಟಿತ್ತು ಗೊತ್ತಾಗ್ಯೋ. ನೈಟ್ ನೋಡಿ ಎಲ್ಲ ನೀಟಾಗಿ ತೊಳೆದೆ ನೈಟು. ಈಗ ರಾಜನ್ ಥರ ನಿಂತಿದ್ದಾನೆ, ನಾವೇ ನೋಡ್ಬೇಕು ಹಿಂಗಾಗಿರ್ತಾನೆ ಏನೋ ಅಂತ. ಓಕೆ, ಇನ್ನು ನಮ್ಮ ಡ್ಯಾಡಿ ದೋಸೆ ಮಾಡ್ಕೊಂಡಿದ್ರು. ಸೊ ದೋಸೆನ ರಾಜಾರೋಷವಾಗಿ ಬಾರಿಸ್ತಾವ್ರೆ. ದೋಸೆ, ಬೇಳೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಬಾರಿಸು ಬಾರಿಸು. ನಮಗೆ ಮಾತ್ರ ಚಟ್ನಿ ಇಲ್ಲ. ಯಾವುದೈತೆ ತಿನ್ನಕಪ್ಪ ಚಟ್ನಿ. ಓಕೆ, ತಿನ್ನು ದೋಸೆಯ. ಮೊನ್ನೆ ನೋಡಿದ್ರೆ ನುಗ್ಗೆಕಾಯಿ, ಇವತ್ತು ನೋಡಿದ್ರೆ ಕಾಲತ್ತಲ್ಲಿ ನುಗ್ಗೆ ಸೊಪ್ಪು, ಡ್ಯಾಡಿ ಒಗ್ದಲ್ಲಿ ಕಳೆ. ಏನವ ಅಲ್ಲ, ಅವತ್ತು ಯಾಕೆ ನುಗ್ಗೆ ಸೊಪ್ಪು ತಂದೆ ಹೇಳು. ತುಂಬಾ ಒಳ್ಳೇದು ಕಣ ಇದು.
ಹೆಲ್ತ್ಗೆ ತುಂಬಾ ಒಳ್ಳೇದು ನುಗ್ಗೆ ಸೊಪ್ಪು. ಯಾರಿಗೆ? ಡ್ಯಾಡಿ ಹೆಲ್ತ್ಗ? ಎಲ್ಲಾರ್ಗು ಒಳ್ಳೇದಿದು. ಉಪ್ಸಾರು ಮಾಡ್ತೀನಿ ಗೊತ್ತಾಯ್ತಾ? ಬಂಗಾರಿ ಇವತ್ತು ಬಂಗಾರಿ ಯಾರು ಬಂಗಾರಿ? ಇದು ತರ್ಲಿಲ್ಲ, ಅಲ್ಲಿ ಸಿಕ್ಲಿಲ್ಲ. ಏನಮ್ಮ ನಾಳೆ ಮಾಡೋಣ ಬಿಡಮ್ಮ. ಏನ್ ತರ್ಲಿಲ್ಲಮ್ಮ? ಚಿಕನ್ ಫಿಶ್ ಮಾಡ್ತೀನಿ ಬಿಡಮ್ಮ. ಇಲ್ಲ ಮಮ್ಮಿ, ಇವನ್ ನೋಡಿದ್ರೆ ಇಲ್ಲಿ ಮಲ್ಕೊಂಡು ಆರ್ಡರ್ ಮಾಡ್ತಾವನೆ. ಏನ್ ಡೈಲಿ ಚಿಕನ್ ಬೇಕು? ಡೈಲಿ ಬೇಕೇ ಬೇಕು ಮಮ್ಮಿ. ನೀವ್ ಹೆಂಗೆ ಡೈಲಿ ನುಗ್ಗೆಕಾಯಿ ಸೊಪ್ಪು ಎಲ್ಲ ತಿಂತೀರಾ ಹಂಗೆ ನಮ್ಗೆ. ನಾ ಇವತ್ತು ಇದೇ ಮಾಡೋದು, ನಾಳೆ ಬೇಕಾದ್ರೆ ಮಾಡ್ಕೊಳ. ಇವತ್ತು ಇರೋದನ್ನ ತಿನ್ನು ಮಾಡಿರೋದು ಐತೆ. ಡ್ಯಾಡಿ ಇಲ್ಲಿ ಪೂಜೆಗೆ ರೆಡಿ ಆಗಿದೆ. ಡ್ಯಾಡಿ ಹಿಂಗ್ ಪಳ 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 ಅನಿಸ್ತಿದ್ಯಾ? ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ಅದಕ್ಕೆ ಪೂಜೆ. ಓಕೆ, ಇವಾಗ ಅರ್ಜುನ್ ಇಮ್ಮಿಡಿಯೇಟ್ ಆಗಿ ಇವಾಗ ಬಂದ ಶೂಟ್ ಮುಗಿಸ್ಕೊಂಡು. ಸೊ ಮತ್ತೆ ಎಲ್ಲ ಹೋಗ್ತಿದ್ದಾನೆ. ಎಲ್ಲಿಗೆ ಅಂದರೆ ಒಂದು ಹಾಸ್ಪಿಟ್ಲಿಗೆ. ಅಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಸ್ಟ್ರೀಟ್ ಕ್ಯಾಟ್ಗೆ ನಾಯಿ ಕಚ್ಚಿ ಎಳೆದ್ಬಿಟ್ಟಿದೆ ಪಾಪ. ಅದಕ್ಕೆ ನಡೆಯೋಕೆ ಅದು ಆ್ಯಕ್ಚುಲಿ ಮೊನ್ನೆ ಒಂದ್ಸತಿ ಹೋಗಿ ತೋರಿಸ್ಕೊಂಡು ಇವಾಗ ಫುಲ್ಲು ವಾಮಿಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಓಟ್ ಬಹುಶಾರು. ಓಕೆ, ಈಗ ನಾವು ಕ್ಯಾಟ್ನ ತಗೊಂಡು ಬಂದ್ವಿ. ಸೊ ಇದೆಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂದರೆ ವಾಮಿಟ್ ಮಾಡಿ 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 ಅದಕ್ಕೋಸ್ಕರ ಡಾಕ್ಟರ್ಸ್ ಇದನ್ನು ಚೆಕ್ ಮಾಡಿ ಡ್ರಿಪ್ಸ್ ಹಾಕ್ಲೇಬೇಕು ಅಂತ ಅಂದರು. ಈಗ ಅದಕ್ಕೆ ಐ ವಿ ಎಲ್ ಹಾಕೋದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕೂದಲೆಲ್ಲ ತೆಗಿತಿದ್ದಾರೆ. ಸೊ ಅದು ತೆಗಿಬೇಕಾದ್ರೆ ಎಷ್ಟು ಅಗ್ರೆಸಿವ್ ಆಯಿತು ಅಂದರೆ ಫಸ್ಟು ಟೈಮ್ ನಾನು ನೋಡಿದ್ದು ಅದು ಅಗ್ರೆಸಿವ್ ಆಗಿದ್ದು. ಸೊ ಕೊನೆಗೂ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದ್ವಿ. ಸೊ ಈಗ ಆರಾಮಾಗಿದೆಯಂತೆ ಮನೇಲಿ. ಏನಮ್ಮ ಮಾಡ್ತಿದ್ಯಾ ಅಡುಗೆ? ಇದು ಬಂದು ಎಗ್ ಕರಿ, ಎಗ್ ಕರಿ. ಇದು ಚಿಕನ್ ಸಾಕಲ್ಲ, ಉಪ್ಪು ಜಾಸ್ತಿ ಹಾಕ್ಬೇಡಮ್ಮ ದಯವಿಟ್ಟು. ಮಾಮ್ ಆಯ್ತು. ಮಸಾಲೆ ಶುಂಠಿನ ಅದು. ನೀವೇನ್ರಿ ಮಾಡ್ತಾ ಇದ್ದೀರಾ? ಸುಮ್ಮನೆ ನೋಡ್ತಾ ಇದ್ದೀನಿ, ಏನೇನು ಮಾಡ್ತಾ ಇದ್ದೀನಿ. ಅರ್ಜುನ್ ಏನ್ ಮಾಡ್ತಾನೆ ಮಗನೇ? ಅರ್ಜುನ್ ಫುಲ್ ಮಲ್ಕೊಂಬಿಟ್ಟವನು. ಅವನು ಬೆಳಗ್ಗೆನೇ ಹೋಗಿದ್ನಲ್ಲ 5 ಗಂಟೆಗೆ, ಅದಕ್ಕೆ ಫುಲ್ ಮಲ್ಕೊಂಬಿಟ್ಟವನು. ಊಟ ಮಾಡ್ತಾವ್ರೆಲ್ಲ. ಬ್ಲಾಗ್ ನೋಡಿರಲಿಲ್ಲ? ಸೊ ಬ್ಲಾಗ್ ನೋಡ್ತಾ ಇದ್ದೀವಿ. ನನಗಂತೂ ಫುಲ್ಲು ಟಯರ್ಡ್. ಅಂದರೆ ಹೊಸಕೋಟೆಯಲ್ಲಿತ್ತು ಶೂಟು. ಇಲ್ಲಿಂದ 35 ಕಿಲೋಮೀಟ್ರು ಹೋಗಿ ಮುಗಿಸ್ಕೊಂಡು ಬಂದೆ. ಅಷ್ಟರೊಳಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ, ಅದೇ ಕ್ಯಾಟ್ಗೆ ಹಂಗಾಗಿತ್ತು ಅಂತ. ಅಲ್ಲಿ ಹೋದರೆ ಅಲ್ಲೇ 2 ಅವರ್. ಸೊ 2 hours ಅಲ್ಲಿ ಇತ್ತು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬೆಕ್ಕಿಗೆಲ್ಲ ಇದು ಮಾಡಿ 1,500 ರೂಪಾಯಿ ಇತ್ತು ಪಾಪ. ಆಮೇಲೆ ಎಲ್ಲ ಇದು ಮಾಡಿಸ್ಕೊಂಡು ಬಂದಿದ್ದೆ. ಒಂದು ಅರ್ಧ ಗಂಟೆ ಮಲಗಿದ್ದೆ. ಓಕೆ, ಇನ್ನು ನಾವು ಊಟ ಮಾಡಿದ್ಮೇಲೆ ಸಿಗ್ತೀವಿ. ಬರೀ ತಿನ್ನು ಮಲ್ಗು. ಏನಪ್ಪ ಕಚ್ತೀಯಾ? ಕಚ್ಚಪ್ಪ. ಈ ದೊಡ್ಡವನಾಗಿ ಮಾಡಿರೋದಕ್ಕೆ ಕಚ್ಚಬೇಕು ನೀನು. ನೋಡಿ ನನಗೆ ಕಚ್ಚಕ್ಕೆ ಬಂದ. ಊಟ ಮಾಡಿಸಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮತ್ತೆ ಇನ್ನೇನು ಮಾಡ್ತೀನಿ? ಅವನ ಅಂಡು ತೊಳೆದು ಎಲ್ಲಕ್ಕೂ ಕಚ್ಚಬೇಕಂತೆ ನೀನು. ಕಚ್ಚು. ಯಾರಪ್ಪ ಚರಿ? ಯಾರಪ್ಪ? ಬಂಗಾರಿ ಕೈ ಬಂಗಾರಿ ಇಲ್ಲಡ. ವಾಕಿಂಗ್ ಹೋಗಿದೆ, ಊಟ ಮಾಡಿ ಹಿಂಗೆ ಮಲ್ಕೊಂಡವನು. ಮಲ್ಕೋಬೇಡ, ಓಡಾಡು. ಬಂಗಾರಿ ಏನ್ ತಿಂದ ಬಂಗಾಡಿ? ನಾನು ಬಂಗಾಡಿ. ನಾನು ಮುಚ್ಚು ಬಾಯ್, ಹೊಡಿತೀನಿ ನಿನಗೆ. ಆಯ್ತು ಬಿಡಪ್ಪ ಬಾ. ಈಗಷ್ಟೇ ಎಲ್ಲಾರ್ದು ಊಟ ಆಯ್ತು. ಡ್ಯಾಡಿ ತಗೊಂಡೋಗಿ ಇಡ್ತಾ ಇದೆ ಎಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಈಗ ಆಚೆ ಒಂದು ವಾಕಿಂಗ್ ಹೋಗಿ ಬರೋಣ ಬನ್ನಿ. ಓಕೆ, ಇವಾಗ ನಾಯಿಗೆ ಊಟ
ಹಾಕ್ತಿದ್ದಾರೆ. ಏನು ರೆಡಿ, ಅನ್ನಕ್ಕಿನ್ನ ಸಾಂಬಾರೇ ಜಾಸ್ತಿ ಐತೆ. ಇಲ್ಲೇ ಇದೆ ನೆಕ್ಕೊಂಡು ಸೊ ಬೀದಿ ನಾಯಿಗಳಿಗೆ ಊಟ ಪಪ್ಪ ಇದು. ಹೊಟ್ಟೆ ತುಂಬ ಒಂದೆರಡು ನಾಯಿ ಇದ್ದಾವೆ ಪಪ್ಪ ಇಲ್ಲಿ. ಪಪ್ಪ ನೀಟಾಗಿ ಊಟ ಮಾಡ್ತವೆ, ಮಾಡಲಿ. ಓಕೆ, ನಮ್ಮ ಅಮ್ಮ ಅಜ್ಜನ ಏನು ಮಾಡ್ತವ್ರೆ, ಆಚೆ ಕೂತ್ಕೊಂಡು ಏನೋ ಮಾತಾಡ್ತವ್ರೆ, ನೋಡೋಣ ಬನ್ರಿ. ಏನು ಮಾಡ್ತಾ ಇದ್ದೀರಾ? ಅಮ್ಮಂಗೆ ಡೌಟ್ ಕೇಳ್ತಾ ಇದ್ದೀನಿ. ಹೇಳ್ತಾನೆ ನೋಡಿಲೆ ಬೈಸಿಕ್ಸ್ ಹೊರಟೆ ಬಂದ್ಬಿಡೈತೆ ನಾವು. ಏನ್ ಮಾಡಿದ್ರು ಇದು ಕೈ ಎಕ್ಸರ್ಸೈಸ್ ಮಾಡಿ. ಒಂದು ನಿಮಿಷ ಅಲ್ಲೇ ಪಾಸ್. ಈಗ ಊಟ ಹಾಕಕ್ಕೆ ಹೋಗ್ತಾ ಇದ್ದೀವಿ ನಾಯಿಗೆ. ನಮ್ಮ ಡ್ಯಾಡಿ ಒಂದು ಹೇಳಿದ್ರೆ 2 ಮಾಡ್ತೀಯ ನೀನು, 1 ಹೇಳಿದ್ರೆ 2 ಮಾಡ್ತೀಯ ನೀನು. ಅಲ್ಲ ಕಣ ಹಾಕಿದೆ ಅಲ್ಲಿ ಧೂಳೆಲ್ಲ ಐತೆ, ಅಲ್ಲೇ ಹಾಕ್ತೀಯ. ಊರಿಂದ ಅದಕ್ಕೋಸ್ಕರ ಓಕೆ, ಸ್ಟಾರ್ಟ್. ಹೇಳಮ್ಮ, ಏನು ಹೇಳ್ತಿದ್ದಲ್ಲಮ್ಮ? ಏನೋ ಒಂದು ಕೈದು ಹೇಳ್ತಾನೆ. ಇದು ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಇದು ಹೋಗ್ತಾನೆ ಇಲ್ಲ. ಹೋಗಿಸ್ತಾ ಇದ್ದೀನಿ. ನಾವು ಎಷ್ಟು ಜಿಮ್ ಮಾಡಿದ್ರು ಅಷ್ಟು ನೀಟಾಗಿ ಬತ್ತಲ್ಲ ನಮಗೆ. ನಿನ್ಗೆ ಅಷ್ಟೊಂದು ನಿನಗೆ ಜಿಮ್ ಇಲ್ದಂಗೆ ನಿನ್ಗೆ ಇದು ಬೈಸಿಪ್ ಜಾಸ್ತಿ ಐತೆ ಬಿಡಮ್ಮ. ಕೈ ಮಾತ್ರ ತಪ್ಪ ಯಾರು ಜಿಮ್ ಮಾಡಿಸ್ಕೊಂಡ್ ಬರಲ್ಲ. ಆ ರೇಂಜಿಗೆ ಬರ್ಬಿಡೈತೆ ನಮ್ಮ ಅಮ್ಮಗೆ. ನೋಡ ಹೋಗಿಸ್ತೀನಿ. ನಮ್ಮಮ್ಮ ನಮ್ಮ ಅಜ್ಜಿ ಹೇಳೋರು, ನಮ್ಮಮ್ಮ ಹುಟ್ಟಾಗ್ಲೇ 8.5 kg ಇದ್ರಂತೆ. ಬಾಯಿ ಮುಚ್ಚಲಿ. ತಲೆ ಮೇಲೆ ಹೊಡ್ದಂಗೆ ಕೇಳ್ತಾನೆ. ಅಲ್ಲಿ ಯಾವ್ದಾದ್ರು ಮಗು 8 kg ಇರ್ತದೆ ನೋಡಿ. ಸತ್ತೋಗ್ಬಿಡ್ತಾವ ಅಷ್ಟೇ 8 kg. ಏನಂದ್ರೆ ಅಟ್ಲೀಸ್ಟ್ ಒಂದು 5-6 kg ಆದ್ರೂ ಇರ್ತೀಯ ಬಿಡಮ್ಮ. ಸುಮ್ಮನೆ ಹೇಳ್ತೀಯ? ಇಲ್ಲ ನೋಡಿ ಇಲ್ಲಿ ಇದನ್ನ. ಏಯ್, ನನ್ನ ಜೊತೆ ಜಗಳ ಆಡ್ಕೊಂಬಂದು ಇಲ್ಲಿ ಕೊಂದು ಕೂತಿದ್ಯಾನಲ್ಲ ಸಿಂಗ್ಲಿಕಾ. ಈ ಸಿಂಗಾಪುರ್ ಸಿಂಗ್ಲಿಕಾ ಹೇಳಿರ್ತಾರೆ ಮಾಡೋದು ಆಡೋದು ಹೇಳೋದು ಅಂಪಾಸಿಬಲ್. ಈ ಚಿಂಗಮ್ ಕೈ ಇಟ್ರೆ ಅಂಪಾಸಿಬಲ್. ಈ ಚಿಂಗಮ್ಮಿಂದ ತಪ್ಪಿಸ್ಕೊಳ್ಳೋದು ಅಂಪಾಸಿಬಲ್. ತುಂಬ ಜನ ಕೇಳ್ತೀವಿ ನಾವು ಇರೋ ಮನೆ ಬಾಡಿಗೆ ಎಷ್ಟು, ಏನು ಯಾವ ಏರಿಯಾ ಅಂತ. ಈಗ ನಾವಿರೋದು ಬಂದ್ಬಿಟ್ಟು ಮುತ್ಯಾಲ್ ನಗರ್, ಮತ್ತಿಕೆರೆ ಹತ್ರ ಮುತ್ಯಾಲ್ ನಗರ್ ಬರುತ್ತೆ. ನಮ್ಮ ಮನೆ ಬಾಡಿಗೆ ಎಷ್ಟು ಏನು ಅಂತಿದ್ರಿ, ನಿಜ ಕಾಲೇಜಿಗೆ ಕೂಡ ಇದ್ದೀರಾ ಅಮ್ಮ? ಹೇಳಮ್ಮ, ಎಷ್ಟಮ್ಮ ಬಾಡಿಗೆ? 14,000 ಬಾಡಿಗೆ, ಮತ್ತೆ 1,000 ಕಾರ್ ನಿಲ್ಸೋದಕ್ಕೆ. ನೋಡಿ ಈ ರೋಡಲ್ಲಿ ಕಾರ್ ನಿಲ್ಸೋದಕ್ಕೆ 1,000 ರೂಪಾಯಿ ಎಕ್ಸ್ಟ್ರಾ. 1 ಲಕ್ಷ ಅಡ್ವಾನ್ಸ್. ಅದು 1.5 ಲಕ್ಷ ಕಡಿದ್ರು ಇಲ್ಲ 1 ಲಕ್ಷ. 1 ಲಕ್ಷ ಆ್ಯಕ್ಚುಲಾಗಿ 15,000 ರೂಪಾಯಿ ಬಾಡಿಗೆ ಕಾರ್ದೆಲ್ಲ ಸೇರಿ 15,000 ರೂಪಾಯಿ. ನಾವು ಹೇಳೋದು. ಬಟ್ ಈಗ ತುಂಬ ಎಲ್ಲ ಕಡೆನೂ ರೇಟ್ ಜಾಸ್ತಿನೇ ಆಗಿದೆ. ಮೊನ್ನೆ ಡಬಲ್ ಬೆಡ್ರೂಮ್ ನಮ್ಮ ಮನೆಗೆ ಕೇಬಲ್ ಹಾಕೋಕ್ಕೆ ಬರ್ತಾರಲ್ಲ, ಅವನು ಹೇಳ್ತಿದ್ದ, ನಮ್ಮ ಫ್ರೆಂಡೇ ಅವ್ನು ಹೇಳ್ತಿದ್ದ, ಎಷ್ಟಮ್ಮ ಡಬಲ್ ಬೆಡ್ರೂಮ್ ಬಾಡಿಗೆ ಹೇಳಿ? 29,000. 29,000. ಈಗ ಆಕ್ಚುಲಿ ಬೆಂಗಳೂರಲ್ಲಿ ಮನೆಗಳೆಲ್ಲ ರೇಟು ಗಗನಕ್ಕೆ ಏರ್ಬಿಟ್ಟಿದೆ. ಹೌದು, ನಾವೆಲ್ಲ ಅದೇ ಮಾತಾಡ್ತಿದ್ವಿ, ನಾನು ನಮ್ಮಮ್ಮ ವೇಣು ಎಲ್ಲ. ಈ ಹೆಂಗಿದ್ರು ಈ ಮನೆ ಅಂದರೆ ನಮಗೆ ಆ್ಯಕ್ಚುಲಿ ಮನೆಯಿಂದ ನಮ್ಗೇನು ಪಾಪ ಕೆಟ್ಟದಾಗಿಲ್ಲ. ಮನೆ ಚೆನ್ನಾಗೇ ಇದೆ, ಮನೆ ಏನು ಒಳ್ಳೇದಾಗಿದೆ ಅಲ್ವೇ ನಮ್ಮ ನಮಗೆಲ್ಲ ಒಳ್ಳೇದಾಗಿದೆ. ನನಗೆ ಒಳ್ಳೇದಾಗಿದೆ. ಏನಂದರೆ ನಮಗೆ ಇರೋಕ್ಕಾಗ್ತಿಲ್ಲ ಅಷ್ಟೇ ಈ ಮನೆ, ಚಿಕ್ಕ ಮನೇಲಿ. ಬಟ್ ಉಸಿರಾಡೋಕ್ಕೆ ಗಾಳಿ ಇಲ್ಲ ಅಷ್ಟೇ. ಉಸಿರಾಡೋಕ್ಕೆ ಗಾಳಿ. ನಾವು ಅಷ್ಟು ದೊಡ್ಡ ಮನೇಲಿ ಇದ್ವಿ ಅವಾಗ. ಅಲ್ಲಿದ್ರು ನಮ್ಗೇನು ಅಷ್ಟು ಇದಾಗಲಿಲ್ಲ. ಚಿಕ್ಕ ಮನೆಗೆ ಬಂದ್ರು ನಮಗೆ ಮನೆ ಕಟ್ಸ್ಕೊಂಡು ಹೋಗ್ತಾ ಇದೀವಿ. ಹೌದು. ಸೊ ಅದಕ್ಕೆ ಚಿಕ್ಕ ಮನೇಲಿ ಇದ್ದು ದೊಡ್ಡ ಅರಮನೆ ಬಂಗ್ಲೆ ಬಂಗ್ಲಾ ಅಂತ ಕಟ್ಟಿಸ್ಕೊಂಡು ಹೋಗ್ತಿದ್ದೀವಿ. ಸೊ ಇದೆ, ನಾಳೆಯಿಂದ ಫುಲ್ಲು ಮನೆ ಕೆಲಸ ಬೇಗ ಆಗಬೇಕು ಸ್ಟಾರ್ಟ್. ಅಷ್ಟೇ. ಅಂದರೆ ತುಂಬ ಜನ ಕೇಳ್ತಿದ್ವಿ ಕಮೆಂಟ್ಸಲ್ಲಿ ಈಗಿರೋ ಮನೆ ಬಾಡಿಗೆ ಎಷ್ಟು ಏನು ಅಂತ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳೋಣ ಅಂದ್ಬಿಟ್ಟು ಹೇಳಿದ್ವಿ. ಬಟ್ ಮನೆ ನಮಗೇನು ಕೆಟ್ಟ ಮಾಡಿಲ್ಲ, ಚೆನ್ನಾಗೇ ಇದೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗೋವರೆಗೂ ಕೂಡ ಇಲ್ಲಿ ನಿನ್ನೂ ತೋರಿಸ್ತೀನಿ. ಆಮೇಲೆ ಬಾಯ್ ಬಾಯ್ ಅಳ್ತಾನೆ. ಆಮೇಲೆ ಬ್ಯಾಕ್ ಗ್ರೌಂಡಲ್ಲಿ ನನ್ನನ್ನು ತೋರಿಸ್ತೀರಾ, ನನ್ನ ನೀಟಾಗಿ ತೋರಿಸಲ್ಲ ಅಂತ. ಲವ್ ಯು ಆಲ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.